ಹಾಗೆ ಮೇಲ್ಮನವಿದಾರರ ಪರವಾಗಿ ಒಬ್ರು ವಕೀಲೊಬ್ರು ಪ್ರಶ್ನೆ ಮಾಡ್ತಾರೆ. ಕಂಪನಿಗಳು ಹಳದಿ ಬೋರ್ಡ್ ನೋಂದಣಿಗೆ ಸಿದ್ಧತೆ ನಡೆಸಿದ್ದು, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವ್ರೇನ್ ಇದುವರೆಗೂ ಕೂಡ ದೊಡ್ಡ ಮಟ್ಟಕ್ಕೆ ವೈಟ್ ಬೋರ್ಡ್ ನಲ್ಲಿ ಇಲೀಗಲ್ ಅಂತಕ್ಕಂಥದ್ದನ್ನ ಮಾಡ್ಕೊಂಡು ಬಂದಿದ್ರು. ಇದನ್ನೇ ಕಂಟ್ರೋಲ್ ಮಾಡಕ್ ಆಗದೆ ಇರತಕ್ಕಂತಹ ರಾಜ್ಯ ಸರ್ಕಾರಗಳು ಕೈಕಟ್ಟಿ ಕುಳಿತಿರುವಂತಹ ಸಂದರ್ಭದಲ್ಲೂ ಕೂಡ ಅವ್ರು ಹೇಳ್ತಾರೆ, ಎಲ್ಲೋ ಬೋರ್ಡ್ ನೋಂದಣಿಗೆ ಸಿದ್ಧತೆ ನಡೆಸಿದ್ದು, ಪರವಾನಗಿ ಪಡೆಯಲು ಮುಂದಾಗಿವೆ. ಅಂದ್ರೆ ಇದುವರೆಗೂ ಕೂಡ ಇವ್ರು ಪರ್ಮಿಷನ್ ತಗೊಂಡಿಲ್ಲ ಅಂತ ಅರ್ಥ ಆಯ್ತು ಅಲ್ಲಿಗೆ. ಈಗ ಎಲ್ಲೋ ಬೋರ್ಡ್ ಅನ್ನ ಮಾಡ್ಕೊಂಡು ನಾವು ಊರು ಸಾಬರಿ ಎಲ್ಲ ಮುಗಿದ ಮೇಲೆ ಈಗ ನಾವು ಎಲ್ಲೋ ಬೋರ್ಡ್ ಅನ್ನ ಪರವಾನಗಿ ಲೈಸೆನ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇದಕ್ಕೆ ಪೀಠವು ಪರವಾನಗಿಯನ್ನು ನೀಡಿಲ್ಲ, ಸೂಚನೆಯನ್ನು ಕೂಡ ರೂಪಿಸಿಲ್ಲ, ಸಂಪೂರ್ಣ ನಿಷೇಧ ಎಂದಿತು. ಹಲವಾರು ಕಾರಣಗಳನ್ನು ಪರಿಗಣಿಸಿ ಈ ನಿರ್ಧಾರ ಮಾಡಿದೆ ಎಂದು ಎಜಿ ಅವರು ಈ ವಿಚಾರವಾಗಿ ಸಮರ್ಥನೆಯನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಎಲೆಕ್ಟ್ರಿಕ್ ವಾಹನಗಳ ನೀತಿಯಡಿ ಈ ಬೈಕ್ ಟ್ಯಾಕ್ಸಿಗೆ ಅನುಮತಿಸಲಾಗಿತ್ತು. ಅಗ್ರಿಗೇಟರ್ಗಳು ಒಂದೇ ಒಂದು ಈ ಬೈಕ್ ಓಡಿಸ್ಲಿಲ್ಲ. ನೋಡಿ, ಏನು ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಸಂಬಂಧಪಟ್ಟಂತೆ ಈ ಬೈಕ್ ನ ವ್ಯವಸ್ಥೆ ಅಡಿಯಲ್ಲಿ ಅನುಮತಿಯನ್ನ ಕೊಡುತ್ತಾರೆ ಕಂಪನಿಗಳಿಗೆ. ಆದ್ರೆ ಈ ಲೈಸೆನ್ಸ್ ಅನ್ನ ಪಡೆದಂತವ್ರು ಎಲೆಕ್ಟ್ರಿಕ್ ವಾಹನಗಳನ್ನ ಒಂದನ್ನು ಕೂಡ ಓಡಿಸ್ಲಿಲ್ಲ. ಅಂದ್ರೆ ಇವರು ಎಷ್ಟು ವಾಹನಗಳನ್ನ ಓಡಿಸ್ತೀವಿ ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರಕ್ಕೆ ಇದನ್ನ ಪತ್ರ ಕೊಡ್ಬೇಕಾಗಿತ್ತು, ನಾವಿಷ್ಟು ವಾಹನಗಳನ್ನ ಓಡಿಸ್ತೀವಿ ಅಂತ. ಆದ್ರೆ ಎಲೆಕ್ಟ್ರಿಕ್ ನೀತಿಯನ್ನ ಇಟ್ಟುಕೊಂಡು ಇವ್ರು ಇದುವರೆಗೂ ಕೂಡ ಮಾಡಿದ್ದೆಲ್ಲವೂ ಕೂಡ ಏನು ಹಾಗಾದ್ರೆ, ವೈಟ್ ಬೋರ್ಡ್ ನಲ್ಲಿ ವಾಹನಗಳನ್ನ ಓಡಿಸ್ಕೊಂಡು ವೈಟ್ ಬೋರ್ಡ್ ನ ವಾಹನದ ಚಾಲಕರು ಮತ್ತು ಮಾಲೀಕರುಗಳಿಗೆ ಇವರು ಏನ್ ಹೇಳಿದ್ದೇನ್ ಹಂಗಾದ್ರೆ, ಈ ರಾಜ್ಯ ಸರ್ಕಾರದ ಕಾನೂನಿನ ವಿಚಾರವಾಗಿ ಮಾತಾಡೋದಾದ್ರೆ ಏನ್ ಹೇಳಿರಂಗಾರೆ, ಎಲ್ಲವೂ ಕೂಡ ಧೋಖಾ ಹಂಗಾದ್ರೆ. ಬೈಕ್ ಟ್ಯಾಕ್ಸಿ ನಿಷೇಧ ಮಾಲಿನ್ಯಕ್ಕೆ ಒಂದು ಕಾರಣ ಎಂದು ಸರ್ಕಾರ ಹೇಳಿದೆ. ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಮಾಲಿನ್ಯವೂ ಕೂಡ ಒಂದು ಕಾರಣ ಎಂದು ಸರ್ಕಾರ ಹೇಳಿದೆ. ಆದರೆ ಈ ಬೈಕ್ಗಳಿಗೂ ಅನುಮತಿಯನ್ನ ನೀಡಿಲ್ಲ. ಏನು, ಈ ಬೈಕ್ ಎಲೆಕ್ಟ್ರಿಕ್ ಬೈಕ್ಗಳಿಗೂ ಕೂಡ ಅನುಮತಿಯನ್ನ ನೀಡಿಲ್ಲ. ಸುರಕ್ಷತೆ ಕಾರಣಗಳಿಗಾಗಿಯೇ ಏನಾದರೂ ದಾಖಲೆ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನ್ಯಾಯಪೀಠ ಸುರಕ್ಷತೆ ವಿಚಾರಕ್ಕೆ ಪ್ರಶ್ನೆಯನ್ನ ಮಾಡಿದಾಗ ಅವ್ರು ಹೇಳ್ತಾರೆ, ಈ ಬೈಕ್ಗಳಿಗೂ ಅನುಮತಿ ನೀಡಿಲ್ಲ, ಸುರಕ್ಷತೆ ಕಾರಣಗಳಿಗೆ ಏನಾದರೂ ದಾಖಲೆ ಇದೆ ಎಂದು ಸರ್ಕಾರವನ್ನು ಪೀಠ ಪ್ರಶ್ನಿಸಿತು. ಇದಕ್ಕೆ ಎಜಿ ಅವರು ಸಮಿತಿಯ ವರದಿಯನ್ನು ಉಲ್ಲೇಖಿಸಿದ್ದಾರೆ. ಏನು, ಈ ಹಿಂದೆ ಇದೇ ರಾಜ್ಯ ಸರ್ಕಾರ 2 ಸಮಿತಿಯನ್ನ ಮಾಡಿದೆ. ಒಂದು BMRCL MD ಅವರ ನೇತೃತ್ವದಲ್ಲಿ ಈ ಹಿಂದೆ ಒಂದು ಸಮಿತಿಯನ್ನ ಮಾಡಿತ್ತು, ಮತ್ತು ಈಗ 2-3 ತಿಂಗಳ ಹಿಂಭಾಗದಲ್ಲಿ ಕೂಡ 11 ಜನಗಳ ಒಂದು ಸಮಿತಿಯನ್ನು ಕೂಡ ಮಾಡಿತ್ತು ರಾಜ್ಯ ಸರ್ಕಾರ. ಈ ಒಂದು ಸಮಿತಿಯ ವರದಿಯನ್ನ ಉಲ್ಲೇಖವನ್ನ ಮಾಡಿದರೆ, ಈ ಒಂದು ಸಮಿತಿಯ ವರದಿಯನ್ನು ಉಲ್ಲೇಖವನ್ನ ಮಾಡಿ ತಮ್ಮ ವಾದವನ್ನ ನಿನ್ನೆಗೆ ಪೂರ್ಣಗೊಳಿಸಿದ್ದಾರೆ. ಅಂತಿಮವಾಗಿ ಪೀಠವು ಮುಂದಿನ ವಿಚಾರಣೆಯನ್ನ ನವೆಂಬರ್ 24ನೇ ತಾರೀಕಿಗೆ ಮುಂದೂಡಲಾಗಿದೆ. ನೋಡಿ ಸ್ನೇಹಿತರೆ, ರಾಜ್ಯ ಸರ್ಕಾರಗಳು ಕೋರ್ಟ್ನ ವ್ಯಾಪ್ತಿಯ ಹೊರಗಡೆ ಇದ್ದಾಗ ಬೇಕಾದ್ರೆ ನಾವು ರಸ್ತೆಯಲ್ಲಿ ನಿಂತು ಹೋರಾಟಗಳನ್ನ ಮಾಡಿ ಒಂದು ಕಾನೂನುಗಳನ್ನ ರೂಪಿಸ್ಕೋಬಹುದು. ಆದ್ರೆ ನ್ಯಾಯಾಲಯದ ಪೀಠದಲ್ಲಿ ವಾದ ವಿವಾದಗಳು ನಡೀತಿರುವಂತಹ ಸಂದರ್ಭಗಳಲ್ಲಿ ಹೈಕೋರ್ಟ್ಗೆ ಗೌರವವನ್ನ ಕೊಟ್ಟು ನಾವು ಬರುವಂತಹ ಆದೇಶದವರೆಗೂ ಕೂಡ ಕಾಯ್ಬೇಕಾಗುತ್ತೆ. ಹಾಗಂತ ಆಟೋ ಚಾಲಕರುಗಳ ಜೀವನ ಮಟ್ಟ ಎಲ್ಲಿಗೆ ಕುಸಿದಿದೆ ಅಂದ್ರೆ, ಇವತ್ತು ತನ್ನ ಕುಟುಂಬ ನಿರ್ವಹಣೆಯಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಸೋಲನ್ನ ಕಾಣುವಷ್ಟು ಮಟ್ಟಕ್ಕೆ ಆಟೋ ಚಾಲಕರ ಜೀವನ ಮಟ್ಟ ಕುಸಿದೋಗಿದೆ. ಆದ್ರೆ ಯಾವುದೇ ಕಾರಣಕ್ಕೂ ನ್ಯಾಯಾಲಯದಲ್ಲಿ ಇರ್ತಕ್ಕಂತಹ ಆದೇಶಗಳು ಮತ್ತು ನ್ಯಾಯಾಲಯ ಕೊಡುವಂತಹ ಆದೇಶಗಳು ಮತ್ತು ಅಲ್ಲಿರ್ತಕ್ಕಂತಹ ಕೇಸುಗಳನ್ನ ಇಂತಿಷ್ಟೇ ದಿನಗಳ ಒಳಗಡೆ ತೀರ್ಮಾನವನ್ನ ಕೈಗೊಳ್ಳಬೇಕು ಅಂತಕ್ಕಂತಹ ಕಾನೂನುಗಳನ್ನ ಯಾವುದೇ ಕಾರಣಕ್ಕೂ ಯಾರು ರೂಪಿಸೋದಕ್ಕೆ ಆಗೋದಿಲ್ಲ. ವಾದ ವಿವಾದಗಳು, ಪ್ರತಿವಾದಗಳು ಮತ್ತು ಇಂಪ್ಲೀಡರ್ಸ್ ಅಂದ್ರೆ
ಈಗ ಏನು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ನಮ್ಮಂಥವ್ರು ಇಂಪ್ಲೀಡರ್ಸ್ ಆಗಿರ್ತೀವಿ, ನಮ್ಮಂಥವರ ಎಲ್ಲ ವಾದ ವಿವಾದಗಳನ್ನ ಆಲಿಸಿ ತದನಂತರದಲ್ಲೇ ಒಂದು ತೀರ್ಪನ್ನ ಕೊಡಬೇಕಾಗುತ್ತೆ. ಆ ತೀರ್ಪು ಐತಿಹಾಸಿಕವಾಗಿರ್ಬೇಕಾಗುತ್ತೆ. ಏನು ಈ ಹಿಂದೆ ನಮಗೆ ಸಿಂಗಲ್ ಬೆಂಚಿನಲ್ಲಿ ಗೆಲುವನ್ನ ಕಂಡಿದ್ವಿ, ತದನಂತರದಲ್ಲಿ ಅದು ಡಬಲ್ ಬೆಂಚಿಗೆ ಬಂದಿದೆ. ಆದ್ರೆ ಮೇಲ್ಮನವಿಗಳು ಮುಂದೆ ಹೋಗ್ತಾನೆ ಇರುತ್ತೆ. ಆದ್ರೆ ಒಂದು ಮಟ್ಟಕ್ಕೆ ಈ ಒಂದು ನಿನ್ನೆ ನಡೆದಂತಹ ವಾದ ವಿವಾದಗಳಲ್ಲಿ ನಾವು ಗಮನಿಸಿದಂತೆ ನಾವು ಹೇಳೋದಾದ್ರೆ ನಿಲ್ಲುವ ಸಾಧ್ಯತೆಗಳು ತುಂಬಾ ಇದೆ. ನಿಲ್ಲಬೇಕು ಅಂತಕ್ಕಂಥದ್ದು ಏನು ಲಕ್ಷಾಂತರ ಬಡ ಆಟೋ ಚಾಲಕರ, ಕ್ಯಾಬ್ ಚಾಲಕರುಗಳ ಜೀವನದ ಜೊತೆಯಲ್ಲಿ ಚೆಲ್ಲಾಟ ಆಡುತ್ತಿದ್ದಂತಹ ಸರ್ಕಾರಗಳು ಮತ್ತು ಅಧಿಕಾರಿಗಳು, ಇದೆಲ್ಲದಕ್ಕೆ ಮೂಲ ಕಾರಣಕರ್ತರು ಅಧಿಕಾರಿಗಳು. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ತೀರ್ಮಾನವನ್ನು ಕೈಗೊಂಡು ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂತಕ್ಕಂಥದ್ದು ದೊಡ್ಡ ಮಟ್ಟಕ್ಕೆ ಪ್ರಶ್ನೆಯಾಗಿ ಕಾಡುತ್ತೆ. ಧನ್ಯವಾದ ಸ್ನೇಹಿತರೆ.